ಇಂದಿನಿಂದ ಮೈ ಶುಗರ್ ಕಾರ್ಖಾನೆ ಪುನರಾರಂಭಗೊಂಡಿದೆ. ಪ್ರಸಕ್ತ ಸಾಲಿನಲ್ಲಿ ಸಕಾಲಕ್ಕೆ ಆರಂಭವಾಗುತ್ತಿರುವ ಕಾರ್ಖಾನೆಯನ್ನು ಕಂಡು ಸಂತೋಷ ವ್ಯಕ್ತಪಡಿಸುತ್ತಿರುವ ರೈತರು ಇಂದು ಬಾಯ್ಲರ್ಗೆ ಅಗ್ನಿಸ್ಪರ್ಶ ಮಾಡುವ ಮೂಲಕ ಕಾರ್ಖಾನೆಗೆ ಚಾಲನೆ ನೀಡಲಾಗಿದೆ. ಕಾರ್ಖಾನೆ ಬಾಯ್ಲರ್ಗೆ ಅಗ್ನಿಸ್ಪರ್ಶ ಮಾಡಿದ ಸಚಿವ ಎನ್. ಚೆಲುವರಾಯಸ್ವಾಮಿ, ಸಂಪ್ರದಾಯದಂತೆ ಗಣಪತಿ ಹೋಮ ಪೂಜೆ ಮೂಲಕ ಕಾರ್ಖಾನೆಗೆ ಚಾಲನೆ ದೊರೆತಿದೆ. 2024-25ನೇ ಸಾಲಿನ ಕಬ್ಬು ನುರಿಸುವ ಕಾರ್ಯಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ಕಾರ್ಖಾನೆ ಈಗಾಗಲೇ 1.90 ಲಕ್ಷ ಮೆಟ್ರಿಕ್ ಟನ್ ಕಬ್ಬಿಗೆ ರೈತರಿಂದ ಒಪ್ಪಿಗೆ ಪಡೆದಿದೆ ಎಂದು ತಿಳಿಸಿದ್ದಾರೆ. ಯಾರೆಲ್ಲ ಹೊಸಬ್ರು ಸಂವರ್ಣಃ ಷಣ್ಣಾದೇವೀರಪಟ್ಟಯ ಆಪೋ ಭವಂತು ಬೇಕಯೋ ಸಂಜ್ಞಾರಮಿಶ್ರವಂತನಃ ಸ್ವಸ್ತೆ ರಾಜಾಯ ಪ್ರವೈನೋ ವಯಂ ವೈ ಶ್ರವಣಾಯ ಕುರ್ಮಃ ಕ್ಷಮೇ ಕಾಮಾನ್ ಕಾಮಕಾಮಾಯ ಹ್ರಿಯಂ ಕಾಮೇಶ್ವರ ವೈ ಶ್ರವಣೋ ದದಾತು ವೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ ವೇದಾತ ಸರ್ವಪ್ರೋಕ್ತವೇದಾಂತೆ ಪ್ರತಿಷ್ಠಿತಃ ಸತ್ಯಪ್ರಣಲೇನ ವೇದಾಭ್ಯೋ ನಮಃ ವೇದೋಕ್ತಮಂತ್ರ ಪುಷ್ಪಾಣಿ ಸಮರ್ಪಯಾಮಿ ಪ್ರಾರ್ಥನಮಹಂ ಕರಿಷ್ಯೆ. ನಕ್ಷತ್ರ ಬಿಟ್ಕೊಂಡು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಸಮೇತ ಸಿದ್ಧಿ ವಲ್ಲಭ ಸಮೇತ ಲಕ್ಷ್ಮೀ ಗಣಪತಯೇ ನಮೋ ನಮಃ. ಮನಸ ಅಭೀಷ್ಟ ಮುದಾಕರಾರ್ಥಮೋದಕಂ ಗದಾದಿ ಮುಕ್ತಿ ಸಾಧಕಂ ಕಲಾತರಾವತಂತಕಂ ವಿಲಾಸಿರಕರಕ್ಷಕಂ ಅನಾಯಕೈಕನಿರ್ಧರಂ ನದಾತಿಕ ಪದೋತ್ತರಂ ಸುರೇಶ್ವರಂ ನಿಧೀಶ್ವರಂ ಗಣೇಶ್ವರಂ ಮಹೇಶ್ವತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ನಮಸ್ಕೃತಂ ನಮಸ್ಕೃತ. ಓಂ ಭವಃ ಕಾರ್ಯಕ್ರಮದಲ್ಲಿ ಮಂಡ್ಯ ಉಸ್ತುವಾರಿ ಸಚಿವ ಎನ್. ಚೆಲುವರಾಯಸ್ವಾಮಿ, ಶಾಸಕ ರವಿಕುಮಾರ್ ಗೌಡ ಗಣಿಗ, ಅಧ್ಯಕ್ಷ ಸಿ. ಡಿ. ಗಂಗಾಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.